ಅಪ್ಪ ಚೆನ್ನಾಗಿದ್ದೀರಾ? ಹ್ಞೂ ಮಗನೇ ಚೆನ್ನಾಗಿದ್ದೀನಿ. ನೀವಿಬ್ರು ಜೋಡಿ ನೋಡ್ತಾ ಇದ್ರೆ ನಿಜವಾಗೂನುವೆ ಆ ಶಿವ ಪಾರ್ವತಿ ಜೋಡಿ ನೋಡ್ದಂಗೆ ಏನೇ ಆಯ್ತದೆ. ಅಯ್ಯೋ ಮಾವ, ಆಶೀರ್ವಾದ ಮಾಡಿ ಮಾವ. 100 ವರ್ಷ ಸುಖವಾಗಿ ಬಾಳಮ್ಮ. ನೀವಿಬ್ರೂನು ನೋಡಿ ಇವಾಗ ಇನ್ನೂ ನಂಗೆ ಸಂತೋಷ ಆಗ್ತೈತೆ ನಿಜವಾಗ್ಲೂನುವೆ. ಅಬ್ಬಬ್ಬಾ! ಎಷ್ಟು ಸಂತೋಷ ಆಗ್ತೈತೆ ಅಂದ್ರೆ ಹೇಳಕ್ಕಾಯ್ತಿಲ್ಲ. ಮಗನೇ ಇಬ್ರು ಜೋಡಿನುವೆ ಸೂಪರ್ ಆಗೈತೆ. ಏನ್ ಗುಣ, ಏನು ಕಲ್ಚರು ಒಳ್ಳೆ ಹುಡುಗಿನ ನೀಯೇ ಸೆಲೆಕ್ಟ್ ಮಾಡಿದ್ಯಾ ಕಣಪ್ಪ ನೀನಂತೂನುವೆ. ಹೆಂಗೋ ಇಬ್ರು ಚೆನ್ನಾಗಿದ್ರೆ ಅಷ್ಟೇನೇ ಸಾಕು. ನೋಡಪ್ಪ ನಿನ್ ಮದ್ವಿಗೆ ನಾನಂತೂ ಬರಕ್ಕಾಗಕ್ಕಿಲ್ಲ. ಇವತ್ತೇನಿಯ ನಿಮ್ಮ ಅಮ್ಮಂಗೆ ಭಾಳ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲ ಕೆಲ್ಸ ಐತೆ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ಸರಿ ಆಯ್ತು ಅಂತ ಕಳ್ಸೋಳು. ಇಂದಿನ ಬರೀ ಸುಳ್ಳು ಹೇಳ್ಕೊಂಡಂತೂ ಇರೋಕ್ಕಾಗಲ್ಲ, ನಿನ್ಗೂನುವೆ ಗೊತ್ತು. ಅದಕ್ಕೆ ನನ್ನ ಮುದ್ದಾದ ಸೊಸೆಗೆ ಏನೇನು ಬೇಕೋ ಬಟ್ಟೆ ಒಡವೆ ಎಲ್ಲ ಕೊಡಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ನೋಡಮ್ಮ ನಾನಿಂದ ಇಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ. ಮದ್ವಿಗಂತೂ ಬರೋಕ್ಕಾಗಲ್ಲ. ನನ್ನ ಹೆಂಡತಿ ಮುಂದೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕಂತೂ ಮೊದಲೇ ಆಗಲ್ಲ. ನಿನಗೂ ಗೊತ್ತಲ್ವೇನಮ್ಮ? ಹಾ, ಗೊತ್ತು ಮಾವಯ್ಯ, ಗೊತ್ತು. ಅತ್ತೆಗೆ ನಾನಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತು. ಹ್ಮ್ ಅವಳಿಗೆ ನೀನು ಯಾಕೆ ಇಷ್ಟ ಆಗಲ್ಲಮ್ಮ? ಮುಂದೆ ಒಂದಿನ ನೀನೇನೇ ಇಷ್ಟ ಆಯ್ತೀಯ. ಸುಮ್ಕಿರು, ತಲೆ ಕೆಡ್ಸ್ಕೊಂಬೇಡ ಸರಿನಾ? ನೋಡು ಈಗ ಬಾ ನನ್ನ ಜೊತೆ ಮಗನೇ, ಬಾಪ ಬಟ್ಟೆ ಗಿಟ್ಟೆ ಎಲ್ಲ ತಗೊಳ್ಳಿವ್ರಂತೆ. ಅಲ್ಲ ನಾವೇ ತಗೊಳ್ತಿದ್ವಿ ಅಪ್ಪ, ಪಾಪ ಇದನ್ನ ಕೊಡ್ಸಕ್ಕೆ ಅಂತಾನೆ ಅಲ್ಲಿಂದ ಇಲ್ಲಿಗನ ಬಂದ್ರಾ? ಅಯ್ಯೋ ನನ್ನ ಬಾವಿ ಸೊಸೆನ ನೋಡ್ಬಾರ್ದೇನೋ ನಾನು? ನೀನು ಎಂದಾದ್ರೂ ಕರ್ಕೊಂಡ್ಬಿಟ್ಟು ಬಂದು ತೋರಿಸ್ತೀನೋ? ನೀನು ಯಾವಾಗೂ ಮದುವೆ ಆದ್ಮೇಲೆ ನೋಡೋದಕ್ಕಿನ್ನ ಮದುವೆ ಮುಂಚೆ ಏನಿಯ ನೋಡ್ಬೇಕು ತಾನೇ ಹೆಂಗ್ ಅವಳು ನನ್ನ ಸೊಸೆ ಬಾವಿ ಸೊಸೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೋಡೋಣ ಅಂತಾನೆ ನೀಯ ಬಂದೆ. ಹ್ಞೂ ಹೆಂಗೋ ಚೆನ್ನಾಗೇನಿಯ ಅವಳೆ. ಬಿಡಿ ಹೇಳಿದ್ನಲ್ಲ ಶಿವ ಪಾರ್ವತಿ ರಾಮ ಸೀತೆ ಜೋಡಿ ನೋಡ್ದಂಗೆ ಏನಿಯ ಆಯ್ತಾಯ್ತೆ. ನಮ್ಮ ಮನೆಗೆ ಆದಷ್ಟು ಬೇಗ ಬಂದ್ಬಿಡು ತಾಯಿ ಮದುವೆ ಮಾಡ್ಕೊಂಡು. ನಾನಂತೂ ಕಾಯ್ತಾ ಇರ್ತೀನಿ ಯಾವಾಗ ಬತ್ತೀಯಾ ಅಂತ. ಸರಿ, ಆಯ್ತು ಮಾವಯ್ಯ. ಅಮ್ಮ ಇನ್ನು ಕೋಪದಾಗೈತಾಪ? ಇಲ್ಲ ಅಂತಂದ್ರೆ ಪರವಾಗಿಲ್ಲ ಸಮಾಧಾನ ಮಾಡ್ಕೊಂಡೈತಾ? ಇಲ್ಲ ಕಣ ಶಾನೆ ಕೋಪದಾಗ ಏನಿ ಅವಳೆ. ನಾನು ನಿನ್ ತಮ್ಮಂಗೆ ಬರಕ್ಕೆ ಹೇಳಿದೀನಿ ಪಾರಿನಿಂದ ಬಾ ಅಂತ ಹೇಳ್ಬಿಟ್ಟು. ಬರ್ತೀನಿ ಅಂತ ಹೇಳವನೇ. ಅವ್ನು ಬಂದ್ರೆ ಹೊಸಿ ಸಮಾಧಾನ ಆಯ್ತಾಳೆ ಅಂತ ಅನ್ನಿಸ್ತದೆ. ನೋಡೋಣ ಅವನು ಬರೋ ಇದಕ್ಕೆ ಇನ್ನು ಯಾವಾಗ ಆಯ್ತದೋ ಏನು. ಅವ್ನು ಗೊತ್ತಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡು ಅದು ಇದು ಕೆಲಸ ಮುಗಿಸ್ಕೊಂಡು ಅವನು ಬರ್ಬೇಕಲ್ಲ. ಹೊಸಿ ತಡ ಹಾಗೆ ಆಯ್ತದೆ. ಹೌದು ಅಪ್ಪ, ಹಾಗೆ ಆಯ್ತದೆ. ತಡ ಆಗಿದ್ದಂಗೆ ಇರ್ತದೆ ಇವಳು. ಅದಕ್ಕೇನೆ ಬಂದ್ಮೇಲೆ ಹೊಸಿ ಸಮಾಧಾನ ಆಯ್ತಾಳೆ ಅನ್ನಿಸ್ತದೆ. ಅಷ್ಟ್ರಾಗಿ ನೀವುನುವೆ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ರೆ ಹೆಂಗೋ ನಮ್ಮ ಮನೆ ತುಂಬಿ ಸಂಸಾರನೇ ಆಗೋಗ್ಬಿಡ್ತದೆ. ಸರಿನಾ? ಸರಿ ಮಾವಯ್ಯ, ಆಯ್ತು. ಸರಿ ಬರ್ರಿ ತಗೊಳ್ಳಿರಂತೆ ಬಟ್ಟೆನ. ಬರ್ರಿ ಬರ್ರಿ. ನೋಡು ಶಶಿ, ನಿಂಗೆ ಏನ್ ಬೇಕೋ ಎಲ್ಲಾನು ತಗ ಸರಿನಾ? ನಿನ್ಗೆ ಏನ್ ಇಷ್ಟ ಹೇಳು ಅಲ್ಲಿ ತಗ. ನೋಡು ಇಲ್ಲೆಲ್ಲ ತುಂಬಾನೇ ಚೆನ್ನಾಗಿರ್ತವೆ. ರೀ, ಪ್ರೈಸ್ ನೋಡಿದ್ರ 30,000 40,000 ಅಂತ ತೋರಿಸ್ತೈತೆ. ಅಯ್ಯೋ, ಲೆಹಂಗಗಳಿಗೆಲ್ಲನೂ 30,000 40,000 ರೂಪಾಯಿ ಕೊಡಕ್ಕಾಯ್ತದ? ಯಪ್ಪ ಯಪ್ಪ, ಇಷ್ಟೊಂದು ರೇಟಿಂದ ಯಾಕೆ ತಗತಾರೆ? ಸೊಸೆ ನಿನ್ ಬೆಲೆ ಬಗ್ಗೆ ಚಿಂತೆ ಮಾಡ್ಬೇಡ. ನಾನು ಹೇಳಿದ್ನಲ್ಲ ನಾನು ಕೊಡಿಸ್ತೀನಿ ಅಂತ. ನೀನು ಏನಾದ್ರೂ ತಗ, ನಾನು ಕೊಡಿಸ್ತೀನಿ. ನಿನ್ ಬೆಲೆ ಬಗ್ಗೆ ಮಾತ್ರ ನೀನು ಯೋಚನೆನೇ ಮಾಡ್ಬೇಡ. 5,000 ರೂಪಾಯಿ 10,000 ರೂಪಾಯಿ ತಗಂತೀಯಾ ಮದ್ವಿಗೆ ಅಂತ ತಾನೆ? ತಗ ಚೆನ್ನಾಗಿರೋದು ಯಾವ್ದಾದ್ರು. ಅಯ್ಯೋ ಮಾವಯ್ಯ, ಸುಮ್ಮನೆ ಏನಕ್ಕೆ ಅಂತ ಹೇಳಿ. ನಾವೇನು ಚೌಟ್ರಿ ಗಿೌಟ್ರಿನಾಗೇನು ಮದುವೆ ಆಗಕ್ಕಿಲ್ವಲ್ಲ, ನಾರ್ಮಲ್ ಆಗಿ ತಾನೇ ಮದುವೆ ಆಗೋದು. ಸುಮ್ಕೆನಿಯ ಯಾಕೆ ಅಂತ ನನಗೂನುವೆ ಚೆನ್ನಾಗಿರಕ್ಕಿಲ್ಲ. ಸುಮ್ಕೆನಿಯ ನಾರ್ಮಲ್ ಆಗಿರೋದೇ ತಗೊಳ್ಳೋಣ, ಅದೇ ದುಡ್ಡಿಗೆ ನಾನು ಆಗಕ್ಕಿಲ್ವಾ ಅಂತ. ಅಯ್ಯೋ ಶಶಿ, ನಮ್ಮಪ್ಪ ಕುಡಿಸ್ತಾ ಇತ್ತು ತಾನೆ. ತಗ, ನಿಂಗೆ ತಗೊಳಕ್ ಏನಾದ್ರು ಪ್ರಾಬ್ಲಮಾ? ಇಲ್ಲ ತಾನೆ? ಸುಮ್ಮನೆ ತಗೋ ನೀನು. ಹೌದು ಮಗಳೇ, ನೀನ್ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಡ. ಎಷ್ಟಾದ್ರೂ ಆಗ್ಲಿ ನೋಡು, ನಿಂಗೆ ಇಷ್ಟ ಆದ್ರೆ ಲೆಹಂಗ ತಗ. ಇಲ್ಲಾಂದ್ರೆ ಸೀರೆನೇ ತಗತೀನಿ ಅಂದ್ರೆ ಆರಾಮಾಗಿ ಸೀರೆನೇ ತಗ. ನೋಡು ದೊಡ್ಡ ಮಾಲು, ಇದ್ರಾಗ ಏನೇನ್ ಬೇಕು ಎಲ್ಲನೂ ಸಿಗ್ತವೆ. ನೀನ್ ಇಂಥದ್ದು ಬೇಕು ಅಂತ ಸೆಲೆಕ್ಟ್ ಮಾಡಿದ್ರೆ ಅಂಥದ್ದು ನೀನೇ ತಗ. ಸರಿನಾ ಮಗನೇ? ನೀನು ಬೇಕಾದ್ರೆ ಸೂಟು ಗಿಟ್ಟು ತಗೊಳ್ಳೋ. ಇಲ್ಲ ಇಲ್ಲ, ನಾನು ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ ಒಂದು ಶಾಪಲ್ಲಿ. ನೋಡೋಣ. ನಾನೇನು ಈಗ ತಗೊಳ ಅಂತ ಅವಶ್ಯಕತೆ ತಾನೇ ಏನೈತೆ. ಇವಳು ತಗೊಂಡ್ರೆ ಸಾಕು. ಒಂದು ಆರ್ಡರ್ ಮಾಡಿದ್ದೆ, ಅದು ಊರಲ್ಲಿ ಆರ್ಡರ್ ಮಾಡ್ಬಿಟ್ಟಿದ್ದೀನಿ. ಅಲ್ಲಿಗೆ ಹೋಗುತ್ತೇನೋ. ಸರಿ ಬಿಡಿ ನೋಡೋಣ. ಹಿಂಗಾದ್ರೆ ಹೆಂಗ್ಲಾ? ನಡಿ ನಡಿ ತಗ ನಡಿ. ನನಗೆ ಲೆಹಂಗ ಏನು ಬೇಡ, ಸೀರೆನೇ ತಗತೀನಿ. ನಡಿ ಹಂಗಾರೆ ಸೀರೆ ನೆನೆಯ ತಗೊಳ್ಳಿವಂತೆ. ನಡಿ ನಡಿ. ನೋಡು ನೀನು ಯಾವಾಗೂ ಡೈಲಿ ಹಾಕೊಳ್ಳಕ್ಕೆ ಏನಾದ್ರು ಡ್ರೆಸ್ಗಳು ಬೇಕಾದ್ರೆ ಇಲ್ಲೆಲ್ಲ ತಗೋಬಿಡು. ಸರಿನಾ? ತುಂಬಾ ಚೆನ್ನಾಗಿರೋ ಕಲೆಕ್ಷನ್ ಐತೆ. ಹೋಗಿ ನೋಡ್ಕೊಂಡ್ ಬಾ. ಚೆನ್ನಾಗವು ನೋಡು. ನಿಂಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡ್ ಬಾ. ಅಯ್ಯೋ, ಇವಾಗ ಡ್ರೆಸ್ ಎಲ್ಲ ಏನಕ್ರಿ? ಸುಮ್ಕೆನೆಯ ಡ್ರೆಸ್ ಏನು ಬೇಡ ಬಿಡಿ. ಸೀರೆ ಒಂದು ತಗೊಂಡು ಸುಮ್ಮನೆ ಹೋಯ್ತೀನಿ. ಈಗ ಸುಮ್ಮನೆ ಇವಕ್ಕೆಲ್ಲ ರೇಟ್ ಶಾನೆ. ನೀವು ಮಾಲು ಕರ್ಕೊಂಡ್ಬಿಟ್ಟು ಬರ್ತೀರಪ್ಪ. ಸುಮ್ಕೆನೆಯ ಮಾಮೂಲಿ ಅಂಗಡಿ ಕರ್ಕೊಂಡೋಗಿದ್ರೆ 500 ರೂಪಾಯಿಗೆ ಒಂದೊಂದು ಬರವು, 1,000 ರೂಪಾಯಿ ಒಂದು ಬರವು. ಇಲ್ಲೆಲ್ಲ ನೋಡಿದ್ರೆ ಭಯ ಆಯ್ತದೆ. 10,000 15,000 ಅಂತ ರೇಟ್ ಹಾಕಿರ್ತಾರೆ. ನಾನು ಸೊಸೆಗೆ ಅಷ್ಟು ಕೊಡ್ಸೋ ಯೋಗ್ಯತೆ ಮಾವ ಹೆಂಗಿಲ್ವೇನಮ್ಮ? ಮೊದಲನೇಕಿಂತ ನಾನು ಸೊಸೆಗೆ ಏನೋ ಕೊಡಿಸ್ತಿದ್ದೀನಿ. ನಿಂಗೆ ತಗೊಳಕ್ಕೇನೋ ಸುಮ್ಕೇನಿಯ ತಗ ನಡಿ. ಬ್ಯಾಡ ಗಿಡ ಅಂತ ಅಂದ್ ಮಾತ್ರ ನೀನು ಅನ್ಬೇಡ. ನಡಿಯವ ನೀನು ತಗ ಸುಮ್ಕೇನೇನೆ. ಸರಿ ಮಾವ, ನೋಡ್ತೀನಿ. ಮಗನೇ ಹುಡುಗಿ ಮಾತ್ರ ಭಾಳ ಸೈಲೆಂಟ್ ಅನ್ನಿಸ್ತದೆ. ಭಾಳ ಒಳ್ಳೆ ಹುಡುಗಿ. ಸರಿನಾ? ಕಿತ್ ಆಡ್ಕೊಂಡು ಅದು ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ. ಗಂಡ ಹೆಂಡತಿ ಅಂದಮೇಲೆ 1000 ಬರ್ತವೆ ಕಣಪ್ಪ, ಒಂದಲ್ಲ ಎರಡಲ್ಲ. ಆ ಮನೆಯಾಳಿ ಅವಳು ಇದ್ಲು ಅಂತ ಹೇಳಿಲ್ಲ ನಿಮ್ಮ ಹುಡುಗಿ. ಆ ಮನೆಯಾಳಿ ಬಂಗಾರಮ್ಮನ ಮಗಳು ಆ ರೂಪ ಬಂದು ನಮ್ಮ ಮನೆಯಾಗೆ ನೀವು ಅವಳೆ ಕಣೋ. ಅವಳು ಯಾಕಪ್ಪ ನಮ್ಮ ಮನೆಗೆ ಅವಳೆ? ಏನ್ ಮಾಡ್ತೀಯ ನಿಮ್ಮಮ್ಮ? ನೀನು ವಾಪಸ್ ಕರೆಸ್ಬಿಟ್ಟು ನಾನು ಮದುವೆ ಮಾಡಿಸ್ತೀನಿ ಹಂಗೆ ಹಿಂಗೆ, ನೀನು ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಅಲ್ಲೇನೆ ಇರಿಸ್ಕೊಂಡ್ಬಿಟ್ಟವಳೆ. ಏನು ಮಾಡ್ತೀಯ? ನಾನು ಹೇಳೋವಷ್ಟು ಹೇಳಿ ಮಾಡೋವಷ್ಟು ಮಾಡಿ ಸುಮ್ಮನೆ ಆಗೋಗ್ಬಿಟ್ಟೆ ನಾನು. ಇನ್ನೇನು ತಾನೇ ಮಾಡಲಿ ಹೇಳಿ? ನಾನು ತಾನೇನೆ ಅಪ್ಪ. ಅವಳಿದ್ರೆ ನಾನು ಮನೆಗೆ ಬಂದು ಏನು ಮಾಡಲಿ? ಅವಳ ಮುಖ ನೋಡೋಕ್ಕೂ ನನಗೆ ಇಷ್ಟನೇ ಇಲ್ಲ. ಅಮ್ಮಂಗೆ ಏನಾದ್ರು ತಲೆಗಿಲೆ ಕೆಟ್ಬಿಟ್ಟೈತಾ ಅಂತ ಅವಳನ್ನ ಕರ್ಕೊಂಡು ಬಂದು ಮನೆಗೆ ಇಟ್ಕೊಳ್ಳೋ ಅವಶ್ಯಕತೆ ಏನೈತೆ ಅಂತ. ಥು,
ನಮ್ಮಮ್ಮಂಗೆ ತಲೆನ ಒಂಚೂರು ಬುದ್ಧಿನಾದರೂ ಇದ್ದಿದ್ರೆ ಹಿಂಗೆ ಆಗ್ತಾ ಇರಲಿಲ್ಲ. ಅಲ್ಲ ನಾನು ಮನೆ ಬಿಟ್ಟು ಬಂದಿರೋದೇನೋ ಸರಿ, ಅವಳನ್ನ ಕರ್ಕೊಂಬಿಟ್ಟು ಬಂದು ಮನೆಗೆ ಇಟ್ಕೊಳ್ಳೋ ಅವಶ್ಯಕತೆ ತಾನೇ ಏನಾಯ್ತಪ್ಪ ಅಮ್ಮಂಗೆ? ನಮ್ಮಮ್ಮಂಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಬಿಡು. ಸುಮ್ಮನೆ ಇರು. ಇನ್ನೇನು ತಾನೇ ಮಾಡೋಕ್ಕಾಗ್ತೈತೆ? ಏನು ತಾನೇ ನೀನು ಮಾಡ್ತೀಯಾ? ನೀವು ಅಮ್ಮನ ಬುದ್ಧಿ ನಿನಗೆ ಗೊತ್ತಿಲ್ವಾ? ಮಾತಿಗೆ ಮುಂಚೆ ಕಿರ್ಚಾಡ್ ಅರ್ಚಾಡ್ತೈತೆ. ನೋಡಪ್ಪ, ಸಂಸಾರ ಉಳಿಬೇಕು ಅಂದರೆ ಇಬ್ಬರಾಗ ಒಬ್ರು ಸೈಲೆಂಟ್ ಆಗಲೇಬೇಕು. ಒಂದು ನಾನು ಸೈಲೆಂಟ್ ಆಗಬೇಕು, ಇಲ್ಲ ಅವಳು ಸೈಲೆಂಟ್ ಆಗಬೇಕು. ಅವಳು ಸೈಲೆಂಟ್ ಆಗಕ್ಕಿಲ್ಲ ಅಂತ ನಿಂಗೂ ಗೊತ್ತು. ಮತ್ತೆ ನಾನಾದ್ರೂ ಸೈಲೆಂಟ್ ಆಗಬೇಕು ತಾನೇ. ಈಗ ಇಬ್ಬರು ಸೈಲೆಂಟ್ ಆಗಲಿಲ್ಲ ಅಂತ ಹೇಳಿದ್ರೆ ಹೆಂಗೆ ಹೇಳು? ಅದಕ್ಕೆ ಜಗಳ ಯಾಕೆ ಅಂತ ಬಾಯಿ ಮುಚ್ಕೊಂಡು ನಾನು ಸುಮ್ಕೆ ಇವನಿ ಏನು ಮಾತಾಡ್ದಿದ್ದಂಗೆ. ಥು, ನಮ್ಮ ಅಮ್ಮಂಗೂ ಬುದ್ಧಿ ಇಲ್ಲ. ಅದ್ರಾಗೂ ಅವಳೆಲ್ಲ ದುರಂಕಾರಿ. ಅವಳು ರೂಪ ಸಖತ್ತು ದುರಂಕಾರಿ ಕಣಪ್ಪ ಅವಳಂತೂ. ಎಷ್ಟು ದುರಂಕಾರವಾಗಿ ಮಾತಾಡ್ತಾಳೆ ಗೊತ್ತಾಪ? ಅವಳ ದುರಂಕಾರದ ಮಾತುಗಳು ಇರಿಟೇಷನ್ ಆಗ್ಬಿಡ್ತದೆ ನಂಗಂತೂ. ರೀ ವಾವ್, ಸೂಪರ್ ಆಗೈತೆ ಶಶಿ. ಗೌನ್ ಮಾತ್ರ ಸೂಪರ್ ಆಗೈತೆ. ಯಾಕೋ ಒಂಥರ ಇಷ್ಟ ಆಯ್ತು ನನಗೂ. ಈ ಥರ ಡ್ರೆಸ್ ಹಾಕೊಬೇಕು ಅಂತ ಹೇಳ್ಬಿಟ್ಟು ಎಷ್ಟು ದಿನದಿಂದ ಕಾಯ್ತಿದ್ದೆ. ಅದೇ ಹೊಸಿ ಕಾಸ್ಟ್ಲಿ ರೀ, 10,000 ರೂಪಾಯಿ ತೋರಿಸ್ತಾ ಇದ್ರಾಗೆ. ಮಗಳೇ, ನಿನಗಿಷ್ಟ ಆದ್ರೆ ದುಡ್ಡಿನ ಬಗ್ಗೆ ಚಿಂತೆ ಮಾಡ್ಬೇಡ ಅಂತ ನಾನು ಹೇಳಿಲ್ವಾ? ಸೂಪರ್ ಆಗೈತೆ. ಸಖತ್ತಾಗೈತೆ. ಏನಾದರೂ ನೀನು ನನ್ನ ಮಗ ಏನಾದರೂ ಎಲ್ಲಾದ್ರೂ ಹೋದ್ರೆ ಆ ಫಂಕ್ಷನ್ಸ್ಗಳು ಪಾರ್ಟಿಗಳಿಗೆ ಹಾಕೊಳ್ಳೋಕೆ ಸೂಪರ್ ಆಗೈತೆ. ತಗ, ನೀನು ಈ ಥರ ಡ್ರೆಸ್ಸಲ್ಲಿ ನಾನು ನೋಡೇ ಇಲ್ವಲ್ಲ, ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಓಕೆನಾ? ಸರಿ, ಪ್ಯಾಕ್ ಮಾಡ್ಸೋಣ ಬಿಡು. ರೀ ನಿಜವಾಗ್ಲೂ ಚೆನ್ನಾಗೈತಾ ಹೇಳಿ? ಚೆನ್ನಾಗಿಲ್ಲ ಅಂದ್ರೆ ನನ್ನ ಮಕ್ಕಳು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ರೆ ವಾಪಸ್ ಹಾಕ್ಬಿಡ್ತೀನಿ. ಸುಮ್ಕೆ ಯಾಕೆ? ಚೆನ್ನಾಗೈತಾ? ಏ, ಸೂಪರ್ ಆಗೈತೆ ಅಂತ ಹೇಳಿದ್ನಲ್ಲ, ಸೂಪರ್ ಆಗೈತೆ. ಹೋಗು ಮಗಳೇ, ಹಂಗೆ ಇನ್ನೂ ಸ್ವಲ್ಪ ಜೊತೆ ಡ್ರೆಸ್ಗಳು ತಗೊಬಿಡು. ಹಂಗೇನೆ ಒಂದೇ ಸಲ ಎಲ್ಲ ತಗೊಂಡ್ಬಿಟ್ರೆ ಆಯ್ತು. ಯಾಕಂದ್ರೆ ಮತ್ತೆ ಚೂಡಿದಾರ್ಗಳು ಬೇಕು ಅದು ಇದು ಅಂತ ಯಾಕೆ ಸುಮ್ಮನೆ ಅಲ್ಲಿ ಈಗಲೇ ಎಲ್ಲ ತಗೊಂಡೆಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೋಬೇಕಾಗ್ತೈತೆ. ಹಾ ಸರಿ ಮವ, ಆಯ್ತು. ಪಾಪ ಅವ್ರ ಮನೇಲಿ ಏನು ಕೊಡ್ಸಿಲ್ಲ ಮಾಡಿಲ್ಲ ಅಲ್ವಾ? ಅವಳು ಏನು ನೋಡೇ ಇಲ್ಲ ಜಾಸ್ತಿ. ಪಾಪ ಅವಳು ಜಾಸ್ತಿ ಏನೋ ಇಷ್ಟನೂ ಪಡೋದಿಲ್ಲ. ಆದ್ರೂ ಪಾಪ ಏನೋ ತುಂಬ ಲೈಕ್ ಮಾಡೋದು ತಗೊಂಡ್ಲಿ ಬಿಡಿ. ಮತ್ತೆ ಸೀರೆ ಗಿರೆ ಏನಾದರೂ ಕೊಡಿಸಿ ಕರ್ಕೊಂಡು ಹೋಗ್ಬೇಕು. ಅಪ್ಪ, ಬಿಡು, ಇನ್ನು ಇದ್ರದ್ದೆಲ್ಲ ವಿಚಾರ ಮುಂದೆ ಮಾತಾಡೋಣ. ನನ್ನ ಮನೆಗೆ ಬಂದಮೇಲೆ ಅವಳನ್ನ ಮನೆಯಿಂದ ಹೆಂಗೆ ಆಚೆ ಕಡೆಗೆ ಹಾಕ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಾಕ್ತೀನಿ ಬಿಡಿ. ಸರಿ ಆಯಿತು. ಮವ ಸೆಲೆಕ್ಟ್ ಮಾಡ್ಬಿಟ್ಟು ಕೊಟ್ಟಿದ್ದೀನಿ, ಅವ್ರು ಪ್ಯಾಕ್ ಮಾಡ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಬಾ, ಅಲ್ಲಿ ತನಕ ನೀನು ಸೀರೆ ಏನಾದ್ರು ತಗೊಳ್ಳಿವಂತೆ ಬಾ. ಹಾಂ ಸರ್, ಬನ್ನಿ. ಯಾವ ಥರ ಸೀರೆ ತೋರಿಸೋಣ ಮೇಡಮ್? ಬನ್ನಿ ಕೂತ್ಕೊ ಬನ್ನಿ. ಸರಿ, ಯಾವ್ದಾದ್ರು ಪರವಾಗಿಲ್ಲ, ಸುಮ್ಮನೆ ಸುಮಾರಾಗಿರೋದು ಒಂದು 4-5 ಸಾವಿರ ರೂಪಾಯಿ ಒಳಗಡೆ ರೇಷ್ಮೆ ಸೀರೆ ತೋರಿಸಿ ಸಾಕು. ಅಯ್ಯೋ, 4,000-5,000 ಬೇಡಪ್ಪ, ಒಂದು 25,000-30,000 ರೂಪಾಯಿ ತೋರಿಸು. ಅಯ್ಯೋ ಸೊಸೆ, ನೀನು ಸುಮ್ಮನಿರು. ಇದು ಯಾಕೆ ಹಿಂಗಾಡ್ತಿದ್ಯಾ ನೀನು? ಮವಯ್ಯ ಅಷ್ಟೊಂದು ರೇಟಿಂದ ಏನಕ್ಕೆ ಮವಯ್ಯ? ಸುಮ್ಕೆ ಒಂದ್ಸಲ ಉಡ್ಕೊಂಡು ಬಿಚ್ಚಾಕಕ್ಕೆ ಮವಯ್ಯ ಕಮ್ಮಿ ರೇಟಿಂದ ತಗತೀನಿ. ನಾನು ಮೊದಲನೇ ಕಿತ ಕೊಡಿಸ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಮೊದಲನೇ ಕಿತ ಕೊಡಿಸ್ತಾ ಇದ್ದೀನಿ ಅಂದಮೇಲೆ ಚೆನ್ನಾಗಿರೋದೇನಿಯೇ ತಗೋಬೇಕು. ನೀ ಸುಮ್ಕೆ ಏನಿಯೇ ಚೆನ್ನಾಗಿರೋದೇನಿಯೇ ತಗ. ಮೇಡಮ್, ನಿಮ್ಮ ಮಾವ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ತಗೋ ಬನ್ನಿ ಮೇಡಮ್. ತುಂಬ ಚೆನ್ನಾಗಿರೋ ಸ್ಯಾರೀಸ್ ಕಲೆಕ್ಷನ್ ಇದಾವೆ. ನೀವು ನೋಡಿ ಬನ್ನಿ. ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ ಎಲ್ಲನೂ. ನೋಡಿ ಎಷ್ಟೊಂದು ಇದರಲ್ಲೆಲ್ಲ ಡಿಸ್ಪ್ಲೇ ಮಾಡಿದೀವಲ್ಲ. ನಿಮ್ಗೆ ಯಾವ್ದು ಇಷ್ಟ ಅಂದರೆ ಅದನ್ನ ತೋರಿಸ್ತೀವಿ. ಹಾ ನೋಡ್ತೀನಿ. ಸರ್ ಬನ್ನಿ ಸರ್, ನಿಮ್ಗೆ ಏನಾದ್ರು ಸ್ಯೂಟ್ಸ್ ಎಲ್ಲ ಬೇಕು ಅಂದರೆ ಮೇಲ್ಗಡೆ ಫ್ಲೋರ್ಗೆ ಹೋಗಬೇಕು. ಮೇಲ್ಗಡೆ ಫ್ಲೋರಲ್ಲಿ ಸ್ಯೂಟ್ಸು ಎಲ್ಲನೂ ಸಿಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಹೋಗಿ ನೋಡ್ತೀನಿ. ಇವ್ರದ್ದು ಮುಗಿಲಿ ಫಸ್ಟು. ಮೇಡಮ್ ನೋಡಿ, ಕಾಟ್ಲಿ ಸೀರೆಗಳೆಲ್ಲ ಮೇಲ್ಗಡೆ ಇದ್ದಾವೆ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ನೋಡಿ ಸೆಲೆಕ್ಟ್ ಮಾಡಿ ಮೇಡಮ್. ಬೇಕಾದ್ರೆ ಅದರಲ್ಲಿ ಬೇರೆ ಕಲರು, ಬೇರೆ ಪ್ಯಾಟರ್ನ್ ಎಲ್ಲ ತೋರಿಸ್ತೀನಿ. ತುಂಬ ಚೆನ್ನಾಗಿರೋ ಸ್ಯಾರೀಸ್ ಇದಾವೆ ನೋಡಿ ಮೇಡಮ್. ಮಗನೇ, ನೀನು ತಗ ನಡಿಯೋ, ಮೇಲ್ಗಡೆ ಇದ್ದಾವಂತಲ್ಲ. ನಡಿ ತಗೊಳ್ಳಿವಂತೆ. ನೀನು ಯಾಕೆ ಸುಮ್ಮನೆ ಇದೆಯಾ? ತಗ ನಡಿ. ಅಯ್ಯೋ ಏನು ಬೇಡಪ್ಪ, ನಾನು ತಗೋತೀನಿ ಬಿಡು. ನಾನು ಹೆಂಗೋ ನಾನು ನಡೀತದೆ. ಪಾಪ ಅವಳು ತಗೊಳ್ಳಿ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅವಳನ್ನ ಆದಷ್ಟು ಚೆನ್ನಾಗಿ ಏನೇನು ನೋಡ್ಕೋಬೇಕು ಅಂತ ಆಸೆ. ಎಜುಕೇಷನ್ ಇನ್ನೂ 1 ವರ್ಷ ಐತೆ. ಕಂಟಿನ್ಯೂ ಮಾಡೋದ ಬಿಡೋದ ಏನೂ ಅರ್ಥ ಆಗ್ತಿಲ್ಲ. ಇಬ್ರು ಕಾಲೇಜಿಗೆ ಕಳಿಸ್ತೀನಿ, ಸುಮ್ಮನಿರ್ಲಾ. ಅಯ್ಯೋ ತಲೆಯ ಕೆಡಿಸ್ಕೊಂಡಿಗೆ. ರೀ ಈ ಸೀರೆ ಚೆನ್ನಾಗೈತೆ. ನೋಡಮ್ಮ, ನಿಂಗೆ ಯಾವ್ದು ಸೀರೆ ಬೇಕೋ ತಗ. ಯಾವ್ದು ಇಷ್ಟ ಆಗ್ತೈತೋ ತಗ. ತೊಂದರೆ ಇಲ್ಲ. ಎಷ್ಟನ ರೇಟ್ ಆಗಲಿ. ಏನಪ್ಪ ಈ ಸೀರೆ? ಗೋಲ್ಡನ್ ಜರಿ ಸರ್, 40,000. 40,000 ಸರ್? ನಾನೆಲ್ಲ 20,000 ಅನ್ಕೊಂಡಿದ್ದೆ. ಸರಿ, ಬ್ಯಾರೆ ತಗಂತೀನಿ. ಶಶಿ, ಇರ್ಲಿ ಬಿಡು. ತುಂಬಾ ಚೆನ್ನಾಗಿದೆ ಸೀರೆ, ನಿಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅಪ್ಪನ ಕಡೆಯಿಂದ ಗಿಫ್ಟ್ ನಿನ್ಗೆ. ಸುಮ್ಮನೆ ಇರು. ಬಿಡಮ್ಮ, ತಗ. ಇನ್ ಯಾರಿಗೆ ಕೊಡ್ಸೋಣ? ನಾವು ತಾನೇನೆ. ತಗ. ನನಗೂ ಹೆಣ್ಮಕ್ಳು ಅಂತೂ ಇದ್ಲು. ಅವಳ ಕತೆ ಬಿಡು, ಇದನ್ನು ಕೇಳ್ತೀನಿ. ಇವಾಗಂತೂ ನೀನೇ ನನ್ನ ಮಗಳಿದ್ದಂಗೆ. ನೋಡು, ಇಷ್ಟು ಕೊಡ್ಸೋಕ್ಕಾಗಲ್ವಾ? ಏನಪ್ಪ ಇದನ್ನ ಮತ್ತೆ ಕೆಳಗಡೆ ಅಲ್ಲಿ ಡ್ರೆಸ್ಸಸ್ ಎಲ್ಲನೂ ಸ್ವಲ್ಪ ನಾವು ಚೂಸ್ ಮಾಡ್ಕೊಂಡಿದ್ವಿ. ಅದನ್ನು ಎಲ್ಲನೂ ಸೇರ್ಬಿಟ್ಟು ಒಂದು ಪ್ಯಾಕ್ ಮಾಡ್ಬಿಟ್ಟು ಒಂದು ಬಿಲ್ ಹಾಕ್ಬಿಟ್ರಪ್ಪ. ಸರಿ, ಆಯ್ತು ಸರ್, ಓಕೆ. ಪ್ಯಾಕ್ ಮಾಡಿ. ಸರಿ ಬಾಮ್ಮ, ಕೆಳಗಡೆ ಇಸ್ಕೋಬೇಕು ಅನಿಸುತ್ತೆ. ಪ್ಯಾಕ್ ಮಾಡ್ಬಿಟ್ಟು ಕೆಳಗಡೆ ಕಳಿಸ್ತಾರೆ. ಕೆಳಗಡೆ ಇಸ್ಕೊಳ್ಳೋಣ ಬಾ. ಹಾ ಮಾವಯ್ಯ, ಬನ್ನಿ ಹೋಗೋಣ. ಹಾ ಸರ್, ಬನ್ನಿ. ಅದೇನಪ್ಪ, ನಾನು ಬೆಳಿಗ್ಗೆ ಆರ್ಡರ್ ಕೊಟ್ಟು ಹೋಗಿದ್ನಲ್ಲ, ಬೇಕು ಎತ್ತಿಟ್ಟಿರಿ ಅಂತ ಹೇಳ್ಬಿಟ್ಟು. ಹಾ ಸರ್, ಇದೆ, ಕೊಡ್ಲಾ? ಕೊಡಿ. ನನ್ನ ಸೊಸೆ ಒಂದ್ಸಲ ನೋಡ್ಲಿ. ಅವ ಏನಕ್ಕವ ಒಡವೆ ಅಂಗಡಿ ಕರ್ಕೊಂಬಿಟ್ಟು ಬಂದ್ರಿ? ಅದೇ ಕಣಮ್ಮ, ತಾಳಿನೂ ನಿನಗೊಂಚೂರು ಏನೋ ಒಡವೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ಇವಾಗ ನಿಮ್ಮ ಅಮ್ಮಂಗೆ ಇದೆಲ್ಲ ಲೆಕ್ಕ ಹೇಳ್ಬೇಕಲ್ಲ, ಹೆಂಗೆ ಹೇಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಅಮ್ಮ ಮಾತಿಗೆ ಮುಂಚೆ ಚೆಕ್ ಮಾಡ್ತಿರ್ತಾಳೆ. ಏನಾಯ್ತು, ಎಷ್ಟೋಯ್ತು, ಇಷ್ಟೊಂದು ದುಡ್ಡು ಅಂತ. ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ. ಸುಮ್ಕೇನಿಯಾ? ಅದಕ್ಕೆ ದುಡ್ಡೆಲ್ಲನೂ ನನ್ನ ಅಕೌಂಟಿಂದ ತೆಗ್ದಿಲ್ಲ, ನನ್ನ ಫ್ರೆಂಡ್ ಅಕೌಂಟಿಂದ ತೆಗೆಸ್ಕೊಂಬಿಟ್ಟು ಬಂದಿನಿ. ಅವನಿಗೆ ಏನೋ ನಿಧಾನ ಕೊಟ್ಕೊಂಡೆಲ್ಲ ಇದು ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು. ಮಾವಯ್ಯ, ಅತ್ತೆಗೆ ಇಷ್ಟ ಇದ್ಮೇಲೆ ನೀವು ಯಾಕೆ ಕೊಡ್ಸಕ್ ಹೋದ್ರಿ ನಂಗೆ ಇದೆಲ್ಲನೂ?
ಇರ್ಲಿ ಬಿಡವ, ಈ ಕೊಡ್ಸಿದ್ದು ಕೊನೆಗಂಟ ಶಾಶ್ವತವಾಗಿ ಮನ್ಸಾಗೆ ಏನಿಯ ಉಳಿತದೆ. ಇಲ್ಲ ಅಂತ ಹೇಳಿದ್ರೆ ಏನು ಉಳಿತದ ಹೇಳು? ಇವಾಗ ಕೊಡ್ಸಿದ್ದೇನೆ ಕೊನೆಗಂಟ ಉಳಿಯೋದು. ಅದಕ್ಕೆ ಆಗಲೇ ಬಂದಿದ್ದೆ ನಾನು. ನೀವು ಇನ್ನೂ ಬೆಳಬೆಳಿಗ್ಗೆನೆ ಬಂದಿದ್ನಲ್ವಾ, ಇದು ಅಂಗಡಿ ತೆಗೆದಿತ್ತು. ನೀವು ಇನ್ನೂ ಮಲಗಿತ್ತೀರೇನೋ, ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು, ತೊಂದರೆ ಕೊಡಬಾರ್ದು ಅಂತ ಇಲ್ಲ ಅಂಗಡಿ ತೆಗೆದಿತ್ತಲ್ಲ ಬಂದು ನೋಡಿದೆ. ಒಂದು ಸೆಟ್ ಇಷ್ಟ ಆಯಿತು, ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಏನಿಯ ತೆಗ್ಸಿದ್ದೆ. ಈಗಿನ ರೇಟಾಗಂತೂ ಶಾನೆ ಆಗ್ಬಿಟ್ಟೈತಪ್ಪ ರೇಟು. ಏನು ಮಾಡೋದು, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಕೊಡಿಸ್ತಿದ್ದೀನಿ. ಸರ್ ತಗೊಳ್ಳಿ. ನೋಡಮ್ಮ ಸೊಸೆ, ಸಿಂಪಲ್ ಆಗಿರಲಿ ಅಂತ ವಾಲೆ ಒಂದು ಕ್ಲೇಸು ಹಂಗೇನೆ ಬಳೆ ತಗೊಂಡಿದ್ದೀನಿ. ನಂಗೆ ಇಷ್ಟ ಆಯ್ತಿದ್ದು. ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ಹೇಳು, ಬೇರೆದು ಯಾವ್ದಾದ್ರು ಮಾಡ್ಸೋಣ. ಮಾವಯ್ಯ ತುಂಬಾ ಚೆನ್ನಾಗೈತೆ ಮಾವಯ್ಯ, ಇದೇನೇ ಇರ್ಲಿ ಬಿಡಿ. ಆದ್ರೆ ಇದು ಜಾಸ್ತಿ ಇಷ್ಟೊಂದು ಒಡವೆ ಏನಕ್ಕೆ ಬೇಕಾಗಿತ್ತು? ಇರೋ ಲೆಕ್ಕ ನಾವು ಇನ್ನೂ ಜಾಸ್ತಿನೇ ಕೊಡಿಸ್ಬೇಕಿತ್ತು. ಆದರೆ ಸದ್ಯಕ್ಕೆ ಗೋಲ್ಡ್ ರೇಟ್ ಜಾಸ್ತಿ ಅಲ್ವೇನಮ್ಮ, ಅದಕ್ಕೆ ಏನೇ ಇಷ್ಟೇ ಕೊಡಿಸ್ತಿರೋದು. ನಿಂಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಹೇಳು, ಬೇರೆ ಬೇಕಾದ್ರೆ ಡಿಸೈನ್ ಮಾಡ್ಸಾಕಿದ್ರೆ ಆಯಿತು. ಈಗ ಸಿಂಪಲ್ಲಾಗಿ ಕೊಡಿಸಿದ್ದೀನಿ, ನಿಧಾನಕ್ಕೆ ನಮ್ಮ ಮನೆಗೆ ಹೋದ್ಮೇಲೆ ನಿಂಗೆ ಚೆನ್ನಾಗಿ ಏನೇ ಮಾಡಿಸ್ಕೊಡೋದು ಬಿಡು. ಇಲ್ಲ ಮಾವಯ್ಯ, ಇದೇನೇ ಚೆನ್ನಾಗೈತೆ ಬಿಡಿ. ಚೆನ್ನಾಗೈತೆ. ನೋಡಿ, ಇದ್ರ ಜೊತೆಗೆ ಹಂಗೇನೆಯ ತಾಳಿ, ಕಾಲುಂಗ್ರ, ಹಂಗೇನೆ ಒಂದು ನಾಗರು ತಾಳಿ, ಆ ಮೂರುನುವೆ ಹಂಗೇನಿಯ ಪ್ಯಾಕ್ ಮಾಡ್ಬಿಟ್ಟು ಕೊಟ್ಬಿಡಿ. ಗ್ರಾಮು ಅಂತ ಲೆಕ್ಕ ಹಾಕ್ಬಿಡಿ, ಎಷ್ಟು ಗ್ರಾಮ್ ಆಯಿತು ಅಂತ. ಹೊಸಿ ನೋಡ್ಕೊಂಡು ಕಮ್ಮಿ ಗಿಮ್ಮಿ ಹಾಕೊಂಡು ಮಾಡ್ಕೊಡಿ. ಇಷ್ಟೊಂದು ಒಡವೆ ತಗೊಂಡಿದ್ದೀವಿ, ಅದು ಈಗಿನ ರೇಟಾಗಿ ಯಪ್ಪ ಒಂದು ಸ್ವಲ್ಪ ನೋಡ್ಕೊಂಡು ಹಾಕಿ. ಸರ್ ನಾವೇನು ಮೇಕಿಂಗು ವೇಸ್ಟೇಜ್ ಎಲ್ಲ ಜಾಸ್ತಿ ಹಾಕಲ್ಲ ಸರ್, ನೋಡ್ಕೊಂಡೇನೆ ಹಾಕ್ತೀವಿ. ಇರಿ ಸರ್, ಎಲ್ಲ ಪ್ಯಾಕ್ ಮಾಡ್ತೀನಿ. ಮಗಳೇ, ನಿಮ್ಮ ಮದುವೆನ ಇನ್ನೂ ಚೆನ್ನಾಗೇನೇ ಮಾಡಬೇಕಿತ್ತೇನೋ, ಆದರೆ ಅದೇನೋ ಅಂತಾರಲ್ಲ, ನನ್ನ ದುರಾದೃಷ್ಟನೋ ಏನೋ ಗೊತ್ತಿಲ್ಲ. ನಿಮ್ಮ ಅತ್ತೆ ನಮ್ಮ ಥರ ಅಲ್ಲ. ನಿಮ್ಮ ಅತ್ತೆ ನಾವು ಅಂದರೆ ಅವಳು ಹೂನೇನೆ, ಅವಳು ಯಾವತ್ತೂ ನಮ್ಗೆ ಆಪೋಸಿಟ್ ಏನೇನಿಯ, ಯಾವತ್ತೂ ನಮಗೆ ನಮ್ಮ ಥರ ಅವಳು ಬರೋದಿಲ್ಲ. ಒಂದು 2 ದಿನ ನಿಮ್ಮ ಅತ್ತೆ ಮನ್ಸಿಗೆ ಎಲ್ಲ ಗಂಟ ಹೊಸಿ ಕಷ್ಟಪಡಲೇಬೇಕಾಯ್ತದೆ. ಪರವಾಗಿಲ್ಲ ಮಾವಯ್ಯ, ಅತ್ತೆ ಏನಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತೀನಿ. ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ. ಎಷ್ಟೋ ಅನ್ಸರ್ಸಿದ್ದೀನಂತೆ ನಮ್ಮ ಮನೆಗೆ ನೀ ಆ ಬಂಗಾರಮ್ಮ ನಮ್ಮ ಚಿಕ್ಕಮ್ಮ ಶಾನೆ ಕಾಟ ಕೊಟ್ಟಾಗೆ ಅನ್ಸರ್ಸಿದ್ದೀನಂತೆ. ಅಂತದ್ರಾಗ ಅತ್ತೆ ಒಂಚೂರು ಬೈಬೋದೇನೋ, ಅಷ್ಟಕ್ಕೆ ನಾನು ಅಡ್ಜಸ್ಟ್ ಮಾಡ್ಕೊಳಕ್ಕಿಲ್ವ ಮಾವಯ್ಯ? ತುಂಬಾ ಅಡ್ಜಸ್ಟ್ ಮಾಡ್ಕೊತೀನಿ ನಾನಂತೂ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಏನಿಯ ಮಾಡಬೇಡಿ. ಅತ್ತೆ ಮನಸ್ಸಿನಾಗೆಲ್ಲ ಜವಾಬ್ದಾರಿ ನಂದು. ಇಷ್ಟು ತಾಳ್ಮೆ ಇದ್ರೂ ಸಾಕು ಕಣಮ್ಮ. ನನ್ನ ಹೆಂಡತಿ ಕೂಗಾಡ್ ಅವಳೇ ಸುಮ್ಮನೆ ಹೋಗ್ಬಿಡ್ಬೇಕು ಅಷ್ಟೇ ಏನಿಯ. ಇಬ್ರು ಜಟಪಟಿಗೆ ಬಿದ್ದರೆ ಏನಿಯ ಭಾಳ ಕಷ್ಟ. ಜಟಪಟಿಗೆ ಬೀಳ್ದಿದ್ದಂಗೆ ಹೊಸಿ ಹಂಗೋ ಹಿಂಗೋನುವೆ ಹೆಂಗೋ ಹೊಂದಾಣಿಕೆ ಮಾಡ್ಕೊಂಡು ಹೆಂಗೋ ಹೋದ್ರೆ ಹೆಂಗೋ ನಡೆದೋಯ್ತದೆ. ಸರಿನಾ? ಅವಳಂತೂ ಅಟ್ಮಾರಿ ಹೆಂಗ್ಸು. ಕೇಳು, ನನ್ನ ಮಗಂಗೆ ಸಂದಕ್ಕೆ ಏನಿಯ ಗೊತ್ತು. ನನ್ನ ಹೆಂಡತಿ ಬಗ್ಗೆ ಎಲ್ಲ ತಿಳ್ಕೊಂಡು ಏನಿಯ ಬಾ, ಸರಿನಾ? ನಾನು ಇನ್ನು ಹೊರಡಲೇಬೇಕು. ಎಲ್ಲನೂ ಬಟ್ಟೆ ಬ್ಯಾಗು, ಒಡವೆ ಬ್ಯಾಗ್ ಎಲ್ಲ ತಗೊಂಡೋಗಿ ಹುಷಾರಾಗಿ ಹೋಟ್ಲಾಗ ಇಟ್ಕೊಂಡು ಹುಷಾರಾಗಿರ್ರಿ ಹೊಸಿ. ಇನ್ನೇನ ಕಾಸು ಬೇಕಾದ್ರೆ ಕೇಳಲ್ಲ, ಹಾಕ್ತೀನಿ. ಬೇಡಪ್ಪ, ನೀನು ಹಾಕಿರೋದು ಐತಿ ಅದನ್ನೇ ಬಳಸ್ಕೊಂತೀನಿ. ಸದ್ಯಕ್ಕೆ ನನಗೆ ಏನು ಬೇಡ ಬಿಡು. ಬೇಕಾದ್ರೆ ನಾನೇ ಕೇಳ್ತೀನಿ. ಸರಿ ಇರು, ಒಡವೆ ಸೆಟ್ಟೆಲ್ಲ ಇಸ್ಕೊಂಡು ಹಂಗೆ ಹೊರಡಿ ಬಂತೆ.